ಅಕ್ಟೋಬರ್ 2 2019 ಡೇ ಕೋಡ್ 3 ಡೇ ಫಾರ್ಮುಲಾ ಹಾಕಿದಾಗ ನಮಗೆ ಡೇ ಕೋಡ್ 3 ಬಂದಾಗ ಅದು ವೆನ್ಸ್ಡೇ ಆಗಿರುತ್ತೆ. ಸೊ ಇಲ್ಲಿ ನೀವು ಡೇ ಕೋಡ್ ನೋಡ್ಬೋದು. ಡೇ ಕೋಡ್ 0 ಇದ್ದಾಗ ಸಂಡೇ, 1 ಇದ್ದಾಗ ಮಂಡೇ, 2 ಇದ್ದಾಗ ಟ್ಯೂಸ್ಡೇ, 3 ಇದ್ದಾಗ ವೆನ್ಸ್ಡೇ, 4 ಇದ್ದಾಗ ಥರ್ಸ್ಡೇ, 5 ಇದ್ದಾಗ ಫ್ರೈಡೇ, 6 ಇದ್ದಾಗ ಸ್ಯಾಟರ್ಡೇ. ಇಲ್ಲಿ ಅಕ್ಟೋಬರ್ 2 2019 ವೆನ್ಸ್ಡೇ ಆಗಿದೆ. ಸೊ 2020 ಅಕ್ಟೋಬರ್ 2 ಏನಾಗಿರುತ್ತೆ, ಸೊ ಇದು 19 ಆರ್ಡಿನರಿ ಇಯರ್ ಮತ್ತು 2020 ಇದು ಲೀಪ್ ಇಯರ್ ಆಗಿರೋದ್ರಿಂದ ಸೊ ಇಲ್ಲಿ ವೆನ್ಸ್ಡೇಗೆ +2 ಮಾಡಬೇಕು. ಅವಾಗ ಏನಾಗುತ್ತೆ, ಫ್ರೈಡೇ ಆಗುತ್ತೆ. ನೆಕ್ಸ್ಟ್ 21 ಏನಾಗಿದೆ, ಆರ್ಡಿನರಿ ಡೇ ಆಗಿದೆ. ಸೊ ಇಲ್ಲಿ ಫ್ರೈಡೇ +1 ಮಾಡಬೇಕು. ಇವಾಗ ಏನಾಗುತ್ತೆ, ಸ್ಯಾಟರ್ಡೇ ಆಗುತ್ತೆ. ನೆಕ್ಸ್ಟ್ ಕೂಡ 22, 23 ಅವು ಆರ್ಡಿನರಿ ಬರ್ತಾವೆ. ಸೊ +1 ಮಾಡಿದಾಗ ಸಂಡೇ, ಮತ್ತು ಅದಕ್ಕೆ +1 ಮಾಡಿದಾಗ ಮಂಡೇ ಬರುತ್ತೆ. ನೆಕ್ಸ್ಟ್ ಅಕ್ಟೋಬರ್ 2 2024 ಇಲ್ಲಿ ನೋಡ್ರಿ, ಇದು ಲೀಪ್ ಇಯರ್ ಇದೆ. ಸೊ ಇಲ್ಲಿ 2023 ಮಂಡೇ ಏನಿದೆಯಲ್ಲ ಅದಕ್ಕೆ +2 ಮಾಡಬೇಕು. ಸೊ ಟ್ಯೂಸ್ಡೇ, ವೆನ್ಸ್ಡೇ ಆಯಿತು. ನೆಕ್ಸ್ಟ್ ಲೀಪ್ ಇಯರ್ ಆದ ನಂತರ ಆರ್ಡಿನರಿ ಇಯರ್ ಬರುತ್ತೆ, ಅದು 2025. ಸೊ ಇಲ್ಲಿ ವೆನ್ಸ್ಡೇಗೆ +1 ಮಾಡಬೇಕು, ಥರ್ಸ್ಡೇ ಆಗುತ್ತೆ. ಈ ರೀತಿಯಾಗಿ ನಾವು ಡೇಗಳನ್ನು ನೆನ್ಪಿಟ್ಕೋಬೋದು.